ಹತ್ರ ಒಬ್ಬರು ಪರಿಚಯ ಆಗಿದ್ದರು. ಅವರು ಬಂದು ಅವ್ರದ್ದು ಸ್ಟೋರಿ ಹೇಳಿದರು, ಅದು ಹೇಳ್ತೀನಿ. ಅವರು ಇಲ್ಲಿ ಇದ್ದಾಗ ರಾಯರ ಗುಡಿ ಬಂದಾಗ ಸತ್ತೋಗಿದ್ರಂತೆ, ಸತ್ತು ಬದುಕಿದ್ರಂತೆ. ಅದು ಹೇಳ್ತೀನಿ ಯಾವ ರೀತಿ ಅಂತ. ಅವ್ರದ್ದು ಲವ್ ಮ್ಯಾರೇಜ್ ಆಗಿ ಹೋಗಿರ್ತಾರೆ. ಈ ಅವ್ರಿಗೆ ಇವ್ರಿಗೂ ಅವ್ರ ಮನೆಯವ್ರಿಗೂ ಇವ್ರ ಮನೆಯವ್ರಿಗೂ ಸೆಟ್ ಆಗಿರೋದಿಲ್ಲ. ಅವರು ಏನೇನೋ ಮಾಟ ಮಂತ್ರಗಳು ಮಾಡೋದು ಆ ಥರ ಎಲ್ಲ ಮಾಡಿದ್ರಂತೆ. ತುಂಬ ಆಗಿಬಿಟ್ಟಿದ್ರಂತೆ, ಕೈಯಲ್ಲಿ ಆಗದಿರೋ ರೀತಿ ತುಂಬ ವೀಕಾಗಿ ಏನೇನೋ ಆಗೋಗಿತ್ತಂತೆ ಅವ್ರಿಗೆ. ಆಮೇಲೆ ಹಿಂಗೋ ರಾಯರ ದರ್ಶನಕ್ಕೆ ಬಂದಿದ್ದಾರೆ. ರಾಯರ ದರ್ಶನಕ್ಕೆ ಬಂದು ಅಲ್ಲಿ ರಾಯರ ಗುಡಿ ಹತ್ರ ರಾತ್ರಿ ಮಲ್ಕೊಂಡಿದ್ದಾರಂತೆ. ರಾತ್ರಿ ಮಲ್ಕೊಂಡಿದ್ದಾಗ ತೀರೋಗಿದ್ದಾರಂತೆ. ತೀರೋಗಿ ಅಲ್ಲಿ ಎಲ್ಲೋ ಹೋಗಿ, ಈಗ ಆಕಾಶದಲ್ಲಿ ಹೋಗಿ ನಕ್ಷತ್ರಗಳನ್ನೆಲ್ಲ ನೋಡ್ಕೊಂಡು ಬರೋ ಥರ ಆ ಥರ ಎಲ್ಲ ಫೀಲ್ ಆಯ್ತಂತೆ. ಆ ಥರ ಟ್ರಾನ್ಸ್ಫರ್ ಆಗಿದ್ದರಂತೆ. ಹೋಗಿ ಆ ಥರ ಎಲ್ಲ ನೋಡಿಕೊಂಡು ಮತ್ತು ರಾಯರು ಅವ್ರನ್ನ ಕೈ ಹಿಡಿದು ನಿನ್ಗಿನ್ನೂ ಆಯುಸ್ಸಿದೆ ಬಾ ಅಂತ ಕರ್ಕೊಂಡು ಬಂದು ಆ ಶರೀರದಲ್ಲಿ ಬಿಟ್ರಂತೆ. ಅವರು ಕಣ್ಣು ಬಿಟ್ಟು ಆವಾಗ ತಕ್ಷಣ ನೋಡಿದ್ರಂತೆ. ಇದು ಎಲ್ಲ ಮಂತ್ರಾಲಯದಲ್ಲಿ ನಡೆದಂಥ ಘಟನೆ. ಆವಾಗಿಂದ ಅವ್ರಿಗೆ ಒಂದೊಂದು ಕಷ್ಟಗಳು ತೀರ್ತಾ ಹೋಗಿದೆ ಅಂತೆ. ಈಗ ತುಂಬ ಚೆನ್ನಾಗಿದ್ದಾರೆ. 15 ದಿವಸಕ್ಕೊಂದು ಬಾರಿ ಬರ್ತಾ ಇದ್ದಾರೆ. ಆ ವ್ಯಕ್ತಿಗೆ ತುಂಬ ಪವಾಡಗಳಾಗಿದೆ. ಇದೇ ಅಲ್ಲ, ಅವ್ರ ಮನೆಯಲ್ಲಿ ಏನಕ್ಕೋ ಒಂದು ಅಷ್ಟು ಅಮೌಂಟ್ ಬೇಕಾಗಿತ್ತಂತೆ. ಅವರು ಯಜಮಾನರು ತಂದಕ್ಕಿದ್ದಾರೆ, ಆದರೆ ಆ ಕೆಲಸಕ್ಕೆ ಬೇಕಾಗಿರೋ ಅಷ್ಟು ಅಮೌಂಟು ಅವ್ರ ಮನೆಯಲ್ಲಿ ಇರಲಿಲ್ಲ. ಸುಮಾರು ಒಂದು 10 ಬಾರಿ ಕೌಂಟ್ ಮಾಡಿ ಇಕ್ಕಿದ್ದಾರಂತೆ. ಇನ್ನೂ 10,000 ಬೇಕಾಗಿತ್ತಂತೆ. ಆಮೇಲೆ ರಾಯರನ್ನ ನೆನೆಸ್ಕೊಂಡು ಹಿಂಗಾದರೂ ಕರುಣಿಸಪ್ಪ ಅಂತ ಅಂದ್ಕೊತಾ ಇದ್ರಂತೆ. ಆಮೇಲೆ ನೋಡಿದ್ರೆ ಅದು 10,000 ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ವಂತೆ. ಅವ್ರ ಕೆಲಸಕ್ಕೆ ಎಷ್ಟು ಬೇಕಾಗಿತ್ತೋ ಅಷ್ಟು ಅಮೌಂಟು 10,000 ಬಂದಿತ್ತಂತೆ. ಅವ್ರು ಸುಮಾರು ಬಾರಿ ಲೆಕ್ಕ ಮಾಡಿ ಇಕ್ಕಿದ್ದಾರಂತೆ. ಬಟ್ 10,000 ಹೆಂಗೆ ಬಂತು ಅಂತ ಗೊತ್ತಿಲ್ವಂತೆ. ಮತ್ತು ಇಲ್ಲಿ ರಾಯರದ್ದು ಸೇವೆ ಮಾಡುವಾಗ ರಾಯರದ್ದು ಗುಡಿ ಒಳಗಡೆ ಸೇವೆ ಮಾಡ್ತಾರೆ. ಅಲ್ಲಿ ಸೇವೆ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು ವಯಸ್ಸಾದವರು ಬಂದ್ರಂತೆ. ಬಂದು ಅವರ ಅವ್ರ ಮುಂದೆ ಹೋದ್ರಂತೆ. ಹೋಗಿದ್ದ ಅವ್ರು ಹಿಂಗೆ ತಿರುಗೋ ಅಷ್ಟೊತ್ತಿಗೆ ಅವ್ರು ಇಲ್ವಂತೆ, ಅಲ್ಲಿ ಮಾಯ ಆಗೋಗಿದ್ರಂತೆ. ಇದು ಮೊನ್ನೆ ರೀಸೆಂಟಾಗಿ ನಡೆದಿರೋದು. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ನೋಡಿದ್ರೆ ಅಲ್ಲಿ ಮುಂದೆ ಹೋಗ್ತಾ ಇದ್ರಂತೆ. ಅವರು ವಿಡಿಯೋ ನಾನು ಮಾಡೋಲ್ಲ, ನಮ್ಮ ಮನೆಗಳಲ್ಲಿ ತುಂಬ ತೊಂದರೆ ಕೊಡ್ತಾರೆ ಮಾಟ ಮಂತ್ರಗಳು ಮಾಡೋದು ಅದೆಲ್ಲ, ನೀವೇ ಹೇಳಿ ಅಂದರು. ಓಕೆ ಅಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ. ಬಟ್ ವಿಡಿಯೋ ಮಾಡಿಕೊಟ್ಟಿದ್ರು, ನಾವು ಬೇಡ ಅಂದ್ಬಿಟ್ಟು ಅವರು ಹೇಳಿದ್ರು. ತುಂಬ ತೊಂದರೆಗಳು, ಮಾಟ ಮಂತ್ರಗಳೆಲ್ಲ ಮಾಡ್ತಾರೆ, ಬೇಡ ಅಂದ್ಬಿಟ್ಟೆಲ್ಲ ಹೇಳಿದ್ರು. ಮತ್ತು ಇನ್ನೂ ಹೇಳಿದ್ರು ಅವ್ರ ಪವಾಡಗಳೆಲ್ಲ. ಅವ್ರ ತಾಯಿಯವರು ಮಲ್ಕೊಂಡಿದ್ದಾಗ ಅವ್ರ ಮನೆ ಸಂಪು ಆನ್ ಮಾಡಿ ನೀರು ಬಿಟ್ಟಿದ್ರಂತೆ. ಆ ಸಂಪಲ್ಲಿ ನೀರು ತುಂಬು ಹರಿದು ಹೋಗ್ತಾ ಇತ್ತಂತೆ. ಅವರು ಹೋಗ್ತಾ ಇದ್ದಂತೆ. ಆವಾಗ ರಾಯರ್ ಕನ್ಸಲ್ಲಿ ಅವರು ಮಲ್ಕೊಂಡಿದ್ದಾರೆ ಮನೆಯಲ್ಲಿ ಟಿ ವಿ ನೋಡಿಕೊಂಡು. ಸಂಪಲ್ಲಿ ನೀರು ಹರಿದು ಹೋಗ್ತಾ ಇರೋದು ಗೊತ್ತಿಲ್ಲ. ನಿದ್ದೆ ಮಾಡ್ತಾ ಇದ್ದಾಗ ರಾಯರ ಕನ್ಸಲ್ಲಿ ಬಂದುಬಿಟ್ಟು ಸಂಪಲ್ಲಿ ನೀರು ಹೋಗ್ತಾ ಇದೆ, ಹೋಗಿ ಎದ್ದೋಗಿ ಆಫ್ ಮಾಡು ಅಂದ್ರಂತೆ. ಆಮೇಲೆ ತಕ್ಷಣ ಕಣ್ಣು ತೆಗೆದು ಓಡಿ ಬಂದು ಆಮೇಲೆ ಆ ಸಂಪಲ್ಲೇ ಆಫ್ ಮಾಡಿದ್ರಂತೆ. ಆ ಊರಿಗೆ ತಕ್ಷಣ ದೇವ್ರ ಹತ್ರಕ್ಕೆ ಹೋದರೆ ತಕ್ಷಣ ಏನಾದರೂ
ದೇವ್ರದ್ದು ಪವಾಡಗಳು ಏನಾದರೂ ನಡಿಬೇಕಾಗಿತ್ತಂತೆ. ಅದಕ್ಕೆ ಅವ್ರು ದೇವ್ರು ನಂಬ್ತಾ ಇರಲಿಲ್ವಂತೆ. ಆಮೇಲೆ ಈ ಥರ ಆದಮೇಲೆ ಅವರು ರಾಯರ ಭಕ್ತರಾಗಿ ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಬರ್ತಾ ಇರ್ತಾರಂತೆ. ಅವ್ರ ಅಲ್ಲಿ ಸೌಂಡ್ ಆಗ್ತಾ ಇರೋದ್ರಿಂದ ನಾನು ಸೈಡಿಗೆ ಬಂದು ರೆಕಾರ್ಡ್ ಮಾಡಬೇಕಾಗಿತ್ತು. ಅದು ಯಾವ ರೀತಿ ಕೇಳಿಸ್ತಾ ಇದೆಯಾ ನಿಮಗೆ ಗೊತ್ತಿಲ್ಲ. ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಹೂವಿನ ಅಲಂಕಾರ ಮಾಡಲ್ಲ, ಮತ್ತು ಅಕ್ಷತೆ ಕಾಳು ಕೊಡೋದಿಲ್ಲ. ಬರೀ ತೀರ್ಥ ಮಾತ್ರ ಕೊಟ್ಟರು. ಜನನೂ ಕಮ್ಮಿ ಇದ್ದಾರೆ ಇವತ್ತು. ಪ್ರತಿ ಗುರುವಾರ ಜಾಸ್ತಿ ಜನ ಇರ್ತಾಯಿದ್ರು.